ಯಾರೆಲ್ಲ ರೊಟ್ಟಿ ಮುಟ್ಗಿ ತಿಂದಿರಿ? ಎಸ್, ಆಲ್ಮೋಸ್ಟ್ ಆಲ್ ಜೋಳದ ರೊಟ್ಟಿ ಮುಟ್ಗಿ ಎಲ್ಲರೂ ತಿಂದಿರ್ತೀರಿ. ಇವತ್ತು ನಾವು ರಾಗಿ ರೊಟ್ಟಿ ಮುಟ್ಗಿ ಹೆಂಗೆ ಮಾಡೋದು, ಮತ್ತು ಅದ್ರ ಜೊತೆ ಬೆಂಡೆಕಾಯಿ ಪಲ್ಯ ಈಸಿ ವೇ ಒಳಗೆ ಯಾವ ರೀತಿ ಮಾಡೋದು, ಮತ್ತು ಬೆಂಡೆಕಾಯಿ ಫ್ರೈ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು, ಮತ್ತು ರಾಗಿ ರೊಟ್ಟಿ, ಈ 4 ರೆಸಿಪೀಸ್ನ ಒಂದೇ ವಿಡಿಯೋದೊಳಗೆ ಹೋಗಿ ನೋಡ್ಕೊಂಬರೋಣಂತ ಬರ್ರಿ. ರಾಗಿ ಒಂದು ಪೌಷ್ಟಿಕ ಆಹಾರ ರೀ. ರಾಗಿ ದೇಹದ ಬೋನ್ಸನ್ನು ಭಾಳ ಸ್ಟ್ರಾಂಗ್ ಮಾಡ್ತೈತಿ. ಮತ್ತು ರಾಗಿ ಶುಗರ್ ಕಂಟ್ರೋಲ್ ಮಾಡುತ್ತೆ, ಡೈಜೆಷನ್ಗೆ ಭಾಳ ಹೆಲ್ಪ್ ಮಾಡುತ್ತೆ, ಮತ್ತು ವೆಯ್ಟ್ ಲಾಸಿಗೆ ಈ ರಾಗಿ ಉತ್ತಮ ಆಹಾರ ಅಂತಲೇ ಹೇಳ್ಬೋದು. ಈ ರಾಗಿ ಎಲ್ಲ ವಯಸ್ಸಿನವ್ರಿಗೆ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ನೋಡಿರಿ. ಹೀಗಾಗಿ ಪ್ರತಿದಿನ ನಾವೇನು ರಾಗಿ ಸೇವಿಸ್ರಿ, ಆರೋಗ್ಯಕರ ಜೀವನ ನಿಮ್ಮದಾಗಿಸ್ಕೊಳ್ರಿ ಅಂತ ಹೇಳ್ತಾ, ಈಗ ನೋಡಿರಿ, ರಾಗಿ ರೊಟ್ಟಿ ಮುಟ್ಗಿ, ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ ಮತ್ತು ಸಲಾಡ್ ಅಂತ ತೊಗೊಂಡಿದ್ದೀನಿ. ಫಸ್ಟ್ ಬೆಂಡೆಕಾಯಿನ ಎಣ್ಣೆ ಹಾಕ್ದನ ಹುರ್ಕೋಬೇಕ್ರಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಆನಿಯನ್ ಹಾಕ್ಕೊಂಡು ಆಮೇಲೆ ಹುರಿದಂಥ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ಎಣ್ಣೆ ಒಳಗೆ ನೀರು ಹಾಕಬಾರ್ದು. ನೆಕ್ಸ್ಟು ಅದಕ್ಕೆ ಹಸಿ ಖಾರ ಮತ್ತು ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಬೇಕು. ಇನ್ನು ಲಾಸ್ಟ್ನಾಗ ಇದು ಟೊಮೆಟೊ ಹಾಕಿ ಫ್ರೈ ಮಾಡಿಬಿಡ್ಬೇಕ್ರಿ. ನೆಕ್ಸ್ಟ್ ಇಲ್ಲಿ ನೋಡಿರಿ, ಬೆಂಡೆಕಾಯಿ ಫ್ರೈ ಮಾಡತ್ತೀನಿ. ಬೆಂಡೆಕಾಯಿ ಫ್ರೈ ಮಾಡೋಕೆ ಬೆಂಡೆಕಾಯಿ ಫಸ್ಟು ಕೊರ್ಕೊಂಡು ಹುರ್ಕೋಬೇಕ್ರಿ. ಆಮೇಲೆ ಒಂದು ಮಿಕ್ಸಿ ಜಾರ್ ಒಳಗೆ ಜೀರಿಗೆ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಅದ್ರೊಳಗೆ ತುಂಬಿ ಚೆನ್ನಾಗಿ ಹುರಿಬೇಕು. ಎಣ್ಣೆ ಜಾಸ್ತಿ ಹಚ್ಚಬೇಡ್ರಿ. ನೆಕ್ಸ್ಟು ಇಲ್ಲಿ ರಾಗಿ ರೊಟ್ಟಿ ಮಾಡ್ಕೊಳಕ್ಕೆ ಜಿಗಟ್ ಹಾಕ್ಕೊಳತ್ತೀನಿ ರೀ. ಅದ್ರೊಳಗೆ ಒಂದು ತುಪ್ಪ ಸೇರಿಸ್ಕೋಬೇಕ್ರಿ ಸ್ವಲ್ಪ, ಯಾಕಂದ್ರೆ ರಾಗಿ ರೊಟ್ಟಿ ಸ್ವಲ್ಪ ಬಿರುಸಾಗ್ತಿರ್ತಾವೆ. ತುಪ್ಪ ಸೇರಿಸೋದ್ರಿಂದ ರಾಗಿ ರೊಟ್ಟಿ ಮಿದುವಾಗಿ ಬರ್ತಾವ್ರಿ. ನೆಕ್ಸ್ಟ್ ಇದು ರಾಗಿ ರಿಚ್ ಕ್ಯಾಲ್ಸಿಯಂ ಮತ್ತು ಫೈಬರ್ ಹೊಂದೈತ್ರಿ. ತಿನ್ನೋದ್ರಿಂದ ಭಾಳ ಆರೋಗ್ಯ ಲಾಭಗಳದಾವು ಅಂತಲೇ ಹೇಳ್ಬೋದು. ನೋಡಿರಿ ರೊಟ್ಟಿ ಹೆಂಗೆ ಉಪ್ಪಿ ಬರ್ತಾವಂತ ಮೆತ್ತಗೆ ಆಗ್ತಾವೆ. ನೆಕ್ಸ್ಟ್ ನೋಡಿರಿ, ಇಲ್ಲೇ ನಾನು ರಾಗಿ ರೊಟ್ಟಿ ಮುಟ್ಗಿ ಮಾಡೋಕೆ ದಪ್ಪನ ರೊಟ್ಟಿ ಮಾಡ್ಕೊಳತ್ತೀನಿ. ಅದು ಮಾಡಿಕೊಂಡು ಅದು ಬೆಳ್ಳುಳ್ಳಿ ತೊಗೊಂಡು ಅದಕ್ಕೆ ಜೀರಾ ಪೌಡರು ಮತ್ತು ಉಪ್ಪು ಮತ್ತು ತುಪ್ಪ, ಹಸಿ ಖಾರ ಹಾಕಿ ಸ್ವಲ್ಪ ಸುಡ್ತಿರ್ತೈತಲ್ರಿ, ಸ್ವಲ್ಪ ಜಜ್ಜಿ ಆಮೇಲೆ ಕೈಲಿ ನಾದ್ಕೊಂಡು ಆಮೇಲೆ ರೌಂಡಾಗ ಮಾಡ್ಬೇಕ್ರಿ. ಭಾಳ ಟೇಸ್ಟ್ ಆಗತ್ತೆ ರೀ ಇದು. ಜೋಳದ ಮುಟ್ಗಿಕಿನ ಇನ್ನೂ ಟೇಸ್ಟ್ ಆಗುತ್ತೆ ರೀ ಇದು ರಾಗಿ ಮುಟ್ಗಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನಮಸ್ಕಾರ ರೀ.